17 ಸ್ಪಾಟ್ 70ಕ್ಕೂ ಹೆಚ್ಚು ಮಣ್ಣಿನ ಸ್ಯಾಂಪಲ್. ಧರ್ಮಸ್ಥಳದಲ್ಲಿ ಒಟ್ಟು 120ಕ್ಕೂ ಹೆಚ್ಚು ಸ್ಯಾಂಪಲ್ ಅನ್ನು ಕಲೆ ಹಾಕಿದೆ ಸೋಕೋ ಟೀಮ್. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗಲಿದೆಯಾ? ಮಣ್ಣಿನ ಸ್ಯಾಂಪಲ್ನಲ್ಲಿ ಡಿಎನ್ಎ ಪತ್ತೆಯಾದರೆ ಮುಂದೇನು? ಡಿಎನ್ಎ ಸಿಗಲಿಲ್ಲ ಅಂದ್ರೆ ಬುರುಡೆ ಗ್ಯಾಂಗಿಗೆ ಸಂಕಷ್ಟ ಎದುರಾಗುತ್ತೆ. ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ ಪಾತ್ರಧಾರಿಗಳ ಆಟ ಮುಗಿದಿದೆ. ಈಗಾಗಲೇ ಎಸ್ಐಟಿ ಯಾರೆಲ್ಲ ಪಾತ್ರಧಾರಿಗಳು ಆಗಿದ್ರು, ಅವರ ಪಾತ್ರ ಏನು ಅನ್ನೋದನ್ನ ಪತ್ತೆ ಹಚ್ಚಿದೆ. ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ವರದಿ ಮಾಡಿಕೊಂಡಿದೆ. ಈಗ ಬಾಕಿ ಇರೋದು ಆ ಒಂದು ರಿಪೋರ್ಟ್ ಮಾತ್ರ. ಆ ರಿಪೋರ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಸಿಗಲಿದ್ದು, ಕ್ಲೈಮ್ಯಾಕ್ಸ್ ಹಂತದಲ್ಲೇ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಹದಿನೇಳು ಸ್ಪಾಟ್ 70 ಮಣ್ಣಿನ ಸ್ಯಾಂಪಲ್, ಕೆಲವೇ ದಿನಗಳಲ್ಲಿ ಎಫ್ಎಸ್ಎಲ್ ರಿಪೋರ್ಟ್. ಸಮಾಧಿಯಲ್ಲಿ ಮೂಳೆಗಳು ಕರಗಿದ್ದುವ ಮಣ್ಣಿನ ಸ್ಯಾಂಪಲ್ನಲ್ಲಿ ಡಿಎನ್ಎ ಸಿಗುತ್ತಾ? ಏನೂ ಸಿಕ್ಕಿಲ್ಲ ಅಂದ್ರೆ ಏನು ಕಥೆ? ಬುರುಡೆ ಗ್ಯಾಂಗ್ ಅರೆಸ್ಟ್ ಆಗುತ್ತಾ? ಧರ್ಮಸ್ಥಳ ಪ್ರಕರಣದಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ? ಕೆಲವರ ವಿಚಾರಣೆ ಆಗ್ತಾ ಇದೆ. ಚಿನ್ನಯ್ಯ, ಸುಜಾತ ಭಟ್ ಆಯಿತು, ಯೂಟ್ಯೂಬರ್ಗಳ ವಿಚಾರಣೆಯೂ ಆಯಿತು. ಈಗ ಟಿ ಜಯಂತ್, ಗಿರೀಶ್ ಮಠನವರ್, ವಿಠಲ್ ಗೌಡರ ವಿಚಾರಣೆ ನಡೀತಾ ಇದೆ. ಇವರನ್ನ ಎಸ್ಐಟಿ ನಿರಂತರವಾಗಿ ವಿಚಾರಣೆ ಮಾಡಿ ಡ್ರಿಲ್ ಮಾಡ್ತಾ ಇದೆ. ಇದಿಷ್ಟೇ ಅಲ್ಲ, ಸತ್ಯ ಶೋಧನೆಗೆ ಇಳಿದಿರೋ ಎಸ್ಐಟಿ ವಿಚಾರಣೆ ಜೊತೆಗೆ ತನಿಖೆಯನ್ನು ಮಾಡ್ತಾ ಇದೆ. ಸಮಾಧಿಗಳಲ್ಲಿ ಶವಗಳು ಇತ್ತ, ಮೂಳೆಗಳು ಕರಗಿ ಹೋಗಿದೆಯಾ ಅನ್ನೋದನ್ನ ತಿಳಿಯೋದಕ್ಕೆ ಕಾಯ್ತಾ ಇದೆ. ಸದ್ಯ ಕೆಲವೇ ದಿನಗಳಲ್ಲಿ ಆ ಬಗ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಸಹ ಸಿಗಲಿದೆಯಂತೆ. ಎಸ್, ಧರ್ಮಸ್ಥಳ ಪ್ರಕರಣ ಶುರುವಾಗಿದ್ದೇ ನೂರಾರು ಶವಗಳು ಅಂತ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಡಲಾಗಿದೆ ಅಂತ ಚಿನ್ನಯ್ಯ ಹೇಳಿದ್ದ, ಬುರುಡೆ ತೆಗೆದುಕೊಂಡು ಬಂದಿದ್ದ. ಅದರಂತೆ ಎಸ್ಐಟಿ ರಚನೆ ಆಗಿ ಅಖಾಡಕ್ಕಿಳಿದಿತ್ತು. ಚಿನ್ನಯ್ಯನ ಕರೆದುಕೊಂಡು ಹೋಗಿ ಸಮಾಧಿಗಳ ಶೋಧ ಮಾಡಿತ್ತು. ಚಿನ್ನಯ್ಯ ಸಹ ತುಂಬಾ ಉತ್ಸಾಹದಿಂದ ಸ್ಥಳಗಳನ್ನು ತೋರಿಸಿದ್ದ. ನೇತ್ರಾವತಿ ನದಿ ತೀರ, ಬಂಗ್ಲೆಗುಡ್ಡ ಅಂತ ಧರ್ಮಸ್ಥಳದ ಕಾಡಿನಲ್ಲೇ ಸುಮಾರು 17 ಸ್ಪಾಟ್ಗಳನ್ನು ತೋರಿಸಿದ್ದ. ಒಂದೊಂದು ಕಡೆ 10ಕ್ಕಿಂತ ಹೆಚ್ಚು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದ. ಅದನ್ನೆಲ್ಲ ಕೇಳಿ ಜನರ ಜೊತೆಗೆ ಅಧಿಕಾರಿಗಳು ಸಹ ಶಾಕ್ ಆಗಿದ್ರು. ಚಿನ್ನಯ್ಯ ಹೇಳಿದ ಸ್ಥಳಗಳಲ್ಲಿ ಎಲ್ಲ ಕಾರ್ಮಿಕರನ್ನ ಕರೆದು ಗುಂಡಿ ತೋಡುವ ಕೆಲಸ ಮಾಡಿದ್ರು. ಚಿನ್ನಯ್ಯನ ದೂರಿನಂತೆ ನೇತ್ರಾವತಿ ಸ್ನಾನಘಟ್ಟ ಸುತ್ತಮುತ್ತ, ಬಂಗ್ಲೆಗುಡ್ಡ ಕಾಡಿನ ಪಕ್ಕ ಒಟ್ಟು 17 ಕಡೆ ಜುಲೈ 29ರಿಂದ ಆಗಸ್ಟ್ 14ರವರೆಗೆ ಅಗೆತ ಮಾಡಲಾಗಿತ್ತು. 15ಕ್ಕೂ ಹೆಚ್ಚು ದಿನಗಳ ಕಾಲ ಉತ್ಖನನ ಕೆಲಸ ಮಾಡಲಾಗಿತ್ತು. ಸ್ಪಾಟ್ ನಂಬರ್ 6ರಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಬಂಗ್ಲೆಗುಡ್ಡ ಕಾಡಿನಲ್ಲಿ ಮರಗಳ ಮೇಲೆಯೇ ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಲಾಗಿತ್ತು. ಆದರೆ ಚಿನ್ನಯ್ಯ ಹೇಳಿದಂತೆ ರಾಶಿ ರಾಶಿ ಬುರುಡೆಗಳು, ನೂರಾರು ಅಸ್ಥಿಪಂಜರಗಳು ಸಿಗಲಿಲ್ಲ. ಅಷ್ಟೊತ್ತಿಗಾಗಲೇ ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಅನ್ನೋ ಸುದ್ದಿಗಳು ಹರಿದಾಡಲು ಶುರುವಾಗಿದ್ದವು. ಹಾಗಾಗಿ ಎಸ್ಐಟಿ ಶವಗಳ ಶೋಧಕ್ಕೆ ಬ್ರೇಕ್ ಹಾಕಿ ತನಿಖೆಯ ವೇಗವನ್ನು ಹೆಚ್ಚಿಸಿತ್ತು. ಆದರೆ ಕಥೆ ಅಷ್ಟಕ್ಕೆ ಮುಗಿದಿಲ್ಲ. ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋದನ್ನ ಗೃಹ ಸಚಿವರು ಸದನದಲ್ಲಿ ಹೇಳಿದ್ರು. ಮಧ್ಯಂತರ ವರದಿಯೂ ಇಲ್ಲ, ಯಾವುದೂ ಇಲ್ಲ. ತನಿಖೆ ಇನ್ನೂ ಈಗಷ್ಟೇ ಸರಿಯಾದ ರೀತಿಯಲ್ಲಿ ಶುರುವಾಗಿದೆ. ಇನ್ನು ಮುಂದೆಯೇ ಅಸಲಿ ತನಿಖೆ ಇರೋದು. ಇಲ್ಲಿವರೆಗೆ ಜಸ್ಟ್ ಸತ್ಯತೆಯನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಿದರು. 17 ಸಮಾಧಿ ಸ್ಥಳಗಳಲ್ಲೂ ಮಣ್ಣನ್ನು ತೆಗೆದುಕೊಳ್ಳಲಾಗಿತ್ತು. ಅದನ್ನು ಪರೀಕ್ಷೆಗೆ ಲ್ಯಾಬ್ಗೆ ಕಳಿಸಲಾಗಿತ್ತು. ಅದರ ರಿಪೋರ್ಟ್ ಬಂದ ನಂತರವೇ ಅಸಲಿ ತನಿಖೆ ಶುರುವಾಗುತ್ತೆ. ತನಿಖೆ ಇನ್ನೂ ಸಾಕಷ್ಟು ಬಾಕಿ ಇದೆ ಅಂತ ಸದನದಲ್ಲಿ ಗೃಹ ಸಚಿವರು ಹೇಳಿದರು. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ. ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್
ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಧರ್ಮಸ್ಥಳದಲ್ಲಿ ಇರೋ ಮಣ್ಣಿನಲ್ಲಿ ಮೂಳೆಗಳು ಕರಗಿ ಹೋಗೋ ಸಾಧ್ಯತೆ ಹೆಚ್ಚಾಗಿದೆಯಂತೆ. ಇಲ್ಲಿ ಶವಗಳನ್ನು ಹೂತಿರೋದು 10-15 ವರ್ಷಗಳ ಹಿಂದೆ, ಹಾಗಾಗಿ ಮೂಳೆಗಳು ಕರಗಿರೋ ಸಾಧ್ಯತೆ ಇದೆ ಅನ್ನೋ ಅನುಮಾನಗಳು ಇದ್ವು. ಅದಕ್ಕೆ ಸೋಕೋ ತಂಡ ಮಣ್ಣನ್ನು ತೆಗೆದುಕೊಂಡು FSL ಪರೀಕ್ಷೆಗೆ ಕಳಿಸಿದೆ. 17 ಸ್ಪಾಟ್ಗಳಲ್ಲಿ 70ಕ್ಕೂ ಹೆಚ್ಚು ಕಡೆ ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪರೀಕ್ಷೆಗೆ ಕಳಿಸಲಾಗಿತ್ತು. ಆ ಪರೀಕ್ಷೆ ಬಂದ ನಂತರವೇ ಅಸಲಿ ಆಟ ಶುರು ಅಂತ ಹೇಳಲಾಗಿತ್ತು. ಯಾಕಂದ್ರೆ ಆ ಮಣ್ಣಿನ ಸ್ಯಾಂಪಲ್ನಲ್ಲಿ DNA ಸಿಕ್ಕಿದ್ರೆ ಅಲ್ಲಿ ಶವಗಳನ್ನು ಹೂತಿರೋದು ಸತ್ಯ ಅಂತ ಅರ್ಥ. ಒಂದು ವೇಳೆ ಏನು ಸಿಗಲಿಲ್ಲ ಅಂದ್ರೆ ಆಗ ಧರ್ಮಸ್ಥಳ ವಿರುದ್ಧ ನಡೆದಿರೋದು ಷಡ್ಯಂತ್ರ ಅನ್ನೋದು ಗೊತ್ತಾಗಲಿದ್ದು, ಆಗ ಹೊಸ ಕಥೆ ಶುರುವಾಗಲಿದೆ. ಅದಕ್ಕೆ ಈಗ FSL ರಿಪೋರ್ಟ್ ಎಲ್ಲರ ಕುತೂಹಲ ಕೆರಳಿಸಿದೆ. FSL ರಿಪೋರ್ಟ್, ಅದರಲ್ಲೂ ಸಮಾಧಿ ಸ್ಥಳಗಳ ಮಣ್ಣಿನ ಸ್ಯಾಂಪಲ್ನ FSL ರಿಪೋರ್ಟ್ಗೆ ಈಗ ಅತಿ ಮುಖ್ಯ ಎನಿಸಿಕೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಮುಂದಿನ ವಾರದಲ್ಲೇ ಈ ರಿಪೋರ್ಟ್ ಬರೋ ಸಾಧ್ಯತೆ ಇದೆಯಂತೆ. ಧರ್ಮಸ್ಥಳ ಪ್ರಕರಣದಲ್ಲಿ 120ಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನು ಸೋಕೋ ಟೀಮ್ ಕಲೆಕ್ಟ್ ಮಾಡಿದ್ದು, ಅದೆಲ್ಲದರ ರಿಪೋರ್ಟ್ ಕೆಲವೇ ದಿನಗಳಲ್ಲಿ SIT ಕೈ ಸೇರಲಿದೆಯಂತೆ. ಅದರಲ್ಲೇ ಎಲ್ಲ ಸತ್ಯ ಗೊತ್ತಾಗೋ ಸಾಧ್ಯತೆ ಇದೆ. ಚಿನ್ನಯ್ಯ ಹೇಳಿದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಆಗ ಗೊತ್ತಾಗಲಿದೆ. ಒಂದು ವೇಳೆ ಮಣ್ಣಿನ ಸ್ಯಾಂಪಲ್ನಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ್ರೆ ಇದು ಷಡ್ಯಂತ್ರ ಅನ್ನೋದು ಸಾಬೀತಾಗಲಿದ್ದು ಪ್ರಕರಣ ಅಂತ್ಯ ಆಗೋ ಸಾಧ್ಯತೆ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಆದರೆ ಮಣ್ಣಿನಲ್ಲಿ DNA ಸಿಕ್ತು ಅಂದ್ರೆ ಹೊಸ ಚಾಪ್ಟರ್ ಓಪನ್ ಆಗಲಿದ್ದು SIT ಮತ್ತೆ ಹೊಸದಾಗಿ ತನಿಖೆಯನ್ನ ಶುರು ಮಾಡೋ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಚಿನ್ನಯ್ಯ ತೋರಿಸಿದ ಎಲ್ಲ ಸ್ಥಳಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಆದರೆ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಒಂದು ಅಸ್ಥಿಪಂಜರ ಪತ್ತೆಯಾಗಿದೆ. ಅದು ಯಾರದ್ದು, ಏನು ಕಥೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಜೊತೆಗೆ ಈಗ ಬಂಗ್ಲೆಗುಡ್ಡದಿಂದ ಬುರುಡೆ ತಂದಿರೋದು ಗೊತ್ತಾಗಿದೆ. ಆ ಬುರುಡೆ ಯಾರದ್ದು, ಅಲ್ಲಿ ಸಿಕ್ಕ ಅಸ್ಥಿಪಂಜರಗಳು ಎಲ್ಲಿಯವು ಅನ್ನೋದು ಸಹ ಸಸ್ಪೆನ್ಸ್ ಆಗಿ ಉಳಿದಿದೆ. ಸದ್ಯ ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡೆ ಈಗ ಭಾರೀ ಕುತೂಹಲಕ್ಕೆ ಕಾರಣವಾಗಿದ್ದು ಅಲ್ಲಿ ಮತ್ತೆ ಶೋಧ ಶುರುವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಬುರುಡೆ ಅಸ್ಥಿಪಂಜರಗಳ ಬಗ್ಗೆಯೇ ನಡೀತಿದೆಯಾ ವಿಚಾರಣೆ? ಬಂಗ್ಲೆಗುಡ್ಡದಲ್ಲಿ ಮತ್ತೆ ಸ್ಥಳ ಗುರುತು, ಮತ್ತೆ ಉತ್ಖನನ ಕೆಲಸ ಶುರುವಾಗುತ್ತಾ? ಧರ್ಮಸ್ಥಳ ಪ್ರಕರಣದಲ್ಲಿ SIT ಫುಲ್ ಬ್ಯುಸಿ ಆಗಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದವರನ್ನೆಲ್ಲ ವಿಚಾರಣೆ ಮಾಡ್ತಾ ಇದೆ. ಈಗಾಗಲೇ ಚಿನ್ನಯ್ಯ, ಸುಜಾತಾ ಭಟ್, ಯೂಟ್ಯೂಬರ್ಸ್ ವಿಚಾರಣೆ ಎಲ್ಲವೂ ಆಗಿದೆ. ಈಗ ಸೂತ್ರಧಾರಿಗಳು ಅಂತ ಹೇಳಲಾದ ಜಯಂತ್, ಗಿರೀಶ್ ಮಟ್ಟನ್ನವರ್, ವಿಠಲಗೌಡ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ವಿಚಾರಣೆ ಷಡ್ಯಂತ್ರದ ಬಗ್ಗೆಯೇ ನಡೀತಾ ಇದೆ ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ. ಆದರೆ ಈ ವಿಚಾರಣೆ ಬಂಗ್ಲೆಗುಡ್ಡದ ಬುರುಡೆ ಬಗ್ಗೆ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ. ಬಂಗ್ಲೆಗುಡ್ಡ ಇಲ್ಲಿ ಚಿನ್ನಯ್ಯ ಅಷ್ಟೇನು ಜಾಗಗಳನ್ನ ತೋರಿಸಿಲ್ಲ. ಆದರೆ ಈ ಸ್ಥಳದಲ್ಲಿ ಸಹ SIT ಮಹಜರು ನಡೆಸಿತ್ತು. ಮಹಜರು ಮಾತ್ರ ಅಲ್ಲ, ಕೆಲವೊಂದು ಮೂಳೆಗಳು, ಅಸ್ಥಿಪಂಜರಗಳನ್ನು ಇಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು. ಅದಕ್ಕೆ ಈ ಸ್ಥಳ ಒಮ್ಮೆಂದೊಮ್ಮೆಲೆ ಎಲ್ಲರ ಗಮನ ಸೆಳೆದಿತ್ತು. ಬಂಗ್ಲೆಗುಡ್ಡದಲ್ಲಿ ಯಾರೋ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಇನ್ನು ಬುರುಡೆ ತಂದ ಜಾಗ ಸಹ ಇದೆ ಅಂತ ಗೊತ್ತಾದ ನಂತರ ಎಲ್ಲರ ಕಣ್ಣು ಬಂಗ್ಲೆಗುಡ್ಡದ ಮೇಲೆ ಬಿದ್ದಿತ್ತು. ಈಗಂತೂ ಬಂಗ್ಲೆಗುಡ್ಡದ 80% ರಹಸ್ಯ ಬಯಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಬುರುಡೆ ತೋರಿಸಿ ಸೌಜನ್ಯ ಮಾವ ವಿಠಲಗೌಡ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಈಗ ಮತ್ತೊಮ್ಮೆ ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಜರು ನಡೀತಾ ಇದೆ. ಬುರುಡೆ ಕೇಸನ್ನ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿರೋ SIT ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಒಂದಷ್ಟು ಮಂದಿಗೆ ಗಾಳ ಹಾಕಿರೋ SIT ಪ್ರತಿದಿನ ಅವರನ್ನೆಲ್ಲ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸ್ತಾ ಇದೆ. SIT ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಎಲ್ಲರೂ ವಿಲವಿಲವದ್ದಾಡ್ತಾ ಇದ್ದಾರೆ. ತಮಗೆ ಗೊತ್ತಿದ್ದ ಉತ್ತರಗಳನ್ನ ಹೇಳ್ತಾ ಇದ್ದಾರೆ. ಈ ಉತ್ತರಗಳನ್ನ ಕಲೆ ಹಾಕಿರೋ SIT ಬುರುಡೆ ಎಲ್ಲಿಂದ ಬಂತು, ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದು ಯಾರು,
ಅನ್ನೋದನ್ನ ಪತ್ತೆ ಹಚ್ಚಿದೆ. ಈಗ ಅವರು ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ ಅನ್ನೋದು ಗೊತ್ತಾಗಬೇಕಿದೆ. ಆದ್ರಿಂದ ಇಲ್ಲಿವರೆಗೆ ಥಿಯರಿ ನಡೆಸ್ತಾ ಇದ್ದ SIT ಪ್ರಾಕ್ಟಿಕಲ್ಗೆ ಮುಂದಾಗಿದೆ. ವಿಠಲ್ ಗೌಡನನ್ನ ಕರ್ಕೊಂಡು ಬಂಗ್ಲೆ ಗುಡ್ಡಕ್ಕೆ ಬಂದೇ ಬಿಟ್ಟಿದೆ. ಧರ್ಮಸ್ಥಳದಲ್ಲೇ, ಅದು ಕೂಡ ಬಂಗ್ಲೆ ಗುಡ್ಡದಲ್ಲೇ ಬುರುಡೆ ತಂದಿದ್ದಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಧರ್ಮಸ್ಥಳಕ್ಕೆ ಕೆಲವು ತಿಂಗಳ ಹಿಂದೆ ಬಂದಿದ್ದ ಚಿನ್ನಯ್ಯ ಧರ್ಮಸ್ಥಳದ ಕಾಡುಗಳಲ್ಲಿ ಓಡಾಡಿದ್ದ. ಅಷ್ಟೇ ಅಲ್ಲದೆ ಬಂಗ್ಲೆ ಗುಡ್ಡದ ಕಾಡಲ್ಲೂ ಅಡ್ಡಾಡಿದ್ದಂತೆ. ಈ ವೇಳೆ ಆತನ ಕಣ್ಣಿಗೆ ಬುರುಡೆಯೊಂದು ಬಿದ್ದಿದೆ. ಆ ಬುರುಡೆಯನ್ನ ನೋಡಿದ್ದ ಆತ ಸುಮ್ಮನೆ ವಾಪಸ್ಸಾಗಿದ್ದಾನೆ. ಆ ನಂತರ ಬುರುಡೆ ನೋಡಿದ್ದಾಗಿ ಸೌಜನ್ಯ ಮಾವ ವಿಠಲ್ ಗೌಡನಿಗೆ ತಿಳಿಸಿದ್ದಾನೆ. ಆಮೇಲೆ ನಡೆದಿದ್ದು ಪ್ಲಾನ್ಗಳ ಮಹಾಪೂರ. ಚಿನ್ನಯ್ಯ, ವಿಠಲ್ ಗೌಡ ಸೇರಿದ ಹಾಗೆ ಒಂದಷ್ಟು ಮಂದಿ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ನಂತೆ ಚಿನ್ನಯ್ಯ ಮತ್ತು ವಿಠಲ್ ಗೌಡ ಬಂಗ್ಲೆ ಗುಡ್ಡದ ಕಾಡಲ್ಲಿ ಹೋಗಿ ಬುರುಡೆ ತಗೊಂಡು ಬಂದಿದ್ದಾರೆ. ಆ ನಂತರ ಇನ್ನಷ್ಟು ಪ್ಲಾನ್ ಮಾಡಿದ್ದ ಬುರುಡೆ ಗ್ಯಾಂಗ್ ಚಿನ್ನಯ್ಯನಿಗೆ ದೂರು ಕೊಡಿಸಿದೆ. ಇದು ಈವರೆಗೆ SITಗೆ ಗೊತ್ತಾಗಿರೋ ವಿಚಾರ. ಈಗ ಇದೇ ವಿಚಾರವಾಗಿ ಬಂಗ್ಲೆ ಗುಡ್ಡಕ್ಕೆ ವಿಠಲ್ ಗೌಡನ ಕರ್ಕೊಂಡು ಹೋಗಿದೆ SIT. ಕೆಲವೇ ದಿನಗಳ ಹಿಂದೆ ಬಂಗ್ಲೆ ಗುಡ್ಡಕ್ಕೆ SIT ಭೇಟಿ ಕೊಟ್ಟಿತ್ತು. ಬುರುಡೆ ವಿಚಾರವಾಗಿ ಬಂಗ್ಲೆ ಗುಡ್ಡಕ್ಕೆ ಎಂಟ್ರಿ ಕೊಟ್ಟಿತ್ತು. ಆ ವೇಳೆಯಲ್ಲಿ ವಿಠಲ್ ಗೌಡನ ಅವರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಿತ್ತು. ಆದರೆ ಆ ಸಮಯದಲ್ಲಿ ಮಹಜರು ಕಾರ್ಯಕ್ಕೆ AC ಅಥವಾ ತಹಶೀಲ್ದಾರ್ ಇರಲಿಲ್ಲ. ಆದ್ದರಿಂದ ಬುಧವಾರ ಮಹಜರು ಕಾರ್ಯಕ್ಕೆ ಹೋಗಿದ್ದರು ಎನ್ನಲಾಗ್ತಿದೆ. ಈಗ ಬಂಗ್ಲೆ ಗುಡ್ಡಕ್ಕೆ SIT ಹೋಗಿರೋದ್ರಿಂದ ಇನ್ನಷ್ಟು ಅವಶೇಷಗಳನ್ನು ತೆಗೆಯುತ್ತಾ SIT? ಬುರುಡೆಯ ರಹಸ್ಯ ಸಂಪೂರ್ಣ ರಿವೀಲ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ. ಶನಿವಾರವಷ್ಟೇ ಬಂಗ್ಲೆ ಗುಡ್ಡಕ್ಕೆ ಹೋಗಿತ್ತು SIT. ಬಂಗ್ಲೆ ಗುಡ್ಡದಲ್ಲೇ ಬುರುಡೆ ಸಿಕ್ಕಿದ್ದು ಅಂತ ಚಿನ್ನಯ್ಯ ಹೇಳಿದ್ರಿಂದ ಆ ಗುಡ್ಡವನ್ನೆಲ್ಲ ಹುಡುಕಾಡಿತ್ತು SIT. ವಿಠಲ್ ಗೌಡ ಕೂಡ ಇದೇ ಜಾಗದಲ್ಲೇ ಬುರುಡೆ ಸಿಕ್ಕಿದ್ದು ಅಂತ ಬಂಗ್ಲೆ ಗುಡ್ಡವನ್ನ ತೋರಿಸಿದ್ದ. ಆದ್ದರಿಂದ ಆ ಸ್ಥಳವನ್ನ ಒಂದು ಬಾರಿ ನೋಡ್ಕೊಂಡು ಬಂದಿತ್ತು SIT. ಈಗ ಮಹಜರು ಕಾರ್ಯಕ್ಕೋ ಅಥವಾ ಬೇರೊಂದು ಕಾರ್ಯಕ್ಕೋ SIT ವಿಠಲ್ ಗೌಡನನ್ನ ಕರ್ಕೊಂಡು ಬಂಗ್ಲೆ ಗುಡ್ಡಕ್ಕೆ ಬಂದಿತ್ತು. 5-6 ದಿನಗಳಿಂದ ಬುರುಡೆ ಗ್ಯಾಂಗ್ಗೆ ಬಿಸಿ ನೀರು ಕಾಯಿಸ್ತಾನೆ ಇದೆ SIT. ಒಂದಷ್ಟು ದಿನಗಳಿಂದ ಜಯಂತ್, ಮಟನ್ನವರ್, ವಿಠಲ್ ಗೌಡ, ಯೂಟ್ಯೂಬರ್ಗಳಾದ ಅಭಿಷೇಕ್ ಮತ್ತು ಮನಾಫ್ ಅವರನ್ನ ವಿಚಾರಣೆ ನಡೆಸಲಾಗ್ತಾನೇ ಇದೆ. ಬುಧವಾರ ಕೂಡ ಎಂದಿನಂತೆ ಎಲ್ಲರೂ ವಿಚಾರಣೆಗೆ ಬಂದಿದ್ರು. ವಿಠಲ್ ಗೌಡ ಕೂಡ ಎಂದಿನಂತೆ ವಿಚಾರಣೆಗೆ ಹಾಜರಾಗಿದ್ದರು. ಆದರೆ ಇದ್ದಕ್ಕಿದ್ದಂತೆ ವಿಠಲ್ ಗೌಡನನ್ನ ಬಂಗ್ಲೆ ಗುಡ್ಡಕ್ಕೆ ಕರೆತರಲಾಗಿದೆ. ಬುರುಡೆ ಸಿಕ್ಕಿತ್ತು ಅಂತ ಹೇಳಲಾದ ಜಾಗದಲ್ಲಿ ಶೋಧ ಕಾರ್ಯ ನಡೆಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಬರೋಬ್ಬರಿ 1 ಗಂಟೆ ಕಾಲ ಮಹಜರು ನಡೆಸಲಾಗಿದ್ದು ತನಗೆ ಬೇಕಾದ ಮಾಹಿತಿ ಸಂಗ್ರಹಿಸಿದೆ ಅಂತ ಹೇಳಲಾಗ್ತಿದೆ. ಚಿನ್ನಯ್ಯ ಮತ್ತು ವಿಠಲ್ ಗೌಡ ಈ ಇಬ್ರೇ ಕಾಡಿನ ಒಳಗೆ ಹೋಗಿ ಬುರುಡೆ ಮತ್ತು ಮೂಳೆಗಳನ್ನೆಲ್ಲ ನೋಡಿ ಬಂಗ್ಲೆ ಗುಡ್ಡೆಯಿಂದ ಬುರುಡೆಯನ್ನ ತರೋ ಕೆಲಸ ಮಾಡಿದ್ದಾರೆ. ಅಲ್ಲೇ ಬುರುಡೆ ಎತ್ತಿ ಚೀಲಕ್ಕೆ ಹಾಕಿಕೊಂಡ ಚಿನ್ನಯ್ಯ ಆಲ್ರೆಡಿ ಶಿವಮೊಗ್ಗ ಜೈಲಿಗೆ ಹೋಗಿದ್ದಾನೆ. ಸೌಜನ್ಯ ಮಾವ ವಿಠಲ್ ಗೌಡಗೂ ಫುಲ್ ಡ್ರಿಲ್ ಮಾಡಿರೋ SIT ಆತನಿಂದಲೂ ಕೆಲವೊಂದು ವಿಷಯಗಳನ್ನ ಬಾಯಿ ಬಿಡಿಸಿದೆಯಂತೆ. ಬಾಯಿ ಬಿಡಿಸೋದು ಮಾತ್ರ ಅಲ್ಲ, ಆ ಜಾಗಕ್ಕೆ ನೀವು ಯಾಕೆ ಹೋಗಿದ್ರಿ, ಚಿನ್ನಯ್ಯ ಈ ಮೊದಲು ನಿಮ್ಮ ಜೊತೆ ಏನಾದರೂ ಹೇಳಿದ್ನಾ ಅಂತ ವಿಚಾರಣೆ ಮಾಡಿ ಮಾಹಿತಿ ಕಲೆ ಹಾಕಿದೆಯಂತೆ. ಅಲ್ಲದೆ ಆ ಸ್ಥಳದಲ್ಲಿ ಶವಗಳನ್ನು ಹೂತಿರೋ ಸಾಧ್ಯತೆ ಇದ್ದು ಅಲ್ಲಿ ಶೋಧ ನಡೆಸಿದ್ರೆ ಏನಾದರೂ ಸಿಗಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿರೋ SIT ಅಲ್ಲಿ ಸ್ಥಳ ಗುರುತು ಮಾಡಿದೆಯಂತೆ. ಆದರೆ ಸದ್ಯ ಶೋಧ ಕಾರ್ಯಕ್ಕೆ ಬ್ರೇಕ್ ಬಿದ್ದಿರೋದ್ರಿಂದ ಸದ್ಯ ಅಲ್ಲಿ ಉತ್ಖನನ ನಡೀತಾ ಇಲ್ಲ. ಒಂದು ವೇಳೆ ಅಲ್ಲಿ ಶೋಧ ಮಾಡಲೇಬೇಕು ಅಂತ ತೀರ್ಮಾನಿಸಿದ್ರೆ SIT ಮತ್ತೆ ಶೋಧ ಕಾರ್ಯ ನಡೆಸೋ ಸಾಧ್ಯತೆ ಇದೆ. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಎಲ್ಲರಿಗೂ ರಿಲ್ಯಾಕ್ಸ್ ಕೊಟ್ಟ SIT ಮಟನವರ್ ಮತ್ತು ಜಯಂತ್ರನ್ನ ನಿರಂತರ ವಿಚಾರಣೆ ಮಾಡ್ತಾ ಇದೆ. ಆ ವಿಚಾರಣೆಯ ಉದ್ದೇಶ ಏನು? SIT ಜಯಂತ್ ಮಟನ್ ಆಗಿ ಫುಲ್ ಡ್ರಿಲ್ ಮಾಡ್ತಾ ಇರೋದು ಯಾಕೆ ಅನ್ನೋ ವಿಚಾರ ಕುತೂಹಲ ಕೆರಳಿಸಿದೆ.
ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ ಪಾತ್ರಧಾರಿಗಳ ಆಟ ಮುಗಿದಿದೆ. ಈಗಾಗಲೇ ಎಸ್ಐಟಿ ಯಾರೆಲ್ಲ ಪಾತ್ರಧಾರಿಗಳು ಆಗಿದ್ರು, ಅವರ ಪಾತ್ರ ಏನು ಅನ್ನೋದನ್ನ ಪತ್ತೆ ಹಚ್ಚಿದೆ. ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ವರದಿ ಮಾಡಿಕೊಂಡಿದೆ. ಈಗ ಬಾಕಿ ಇರೋದು ಸೂತ್ರಧಾರಿಗಳು ಮಾತ್ರ. ಅದಕ್ಕೆ ಈಗ ಎಸ್ಐಟಿ ಸೂತ್ರಧಾರಿಗಳ ನಾಟಕವನ್ನ ಬಯಲು ಮಾಡಲು 1 ವಾರದಿಂದ ಅವರಿಗೆ ಡ್ರಿಲ್ ಮಾಡ್ತಾ ಇದೆ. ಸಾಕ್ಷಿಗಳನ್ನೆಲ್ಲ ಮುಂದಿಟ್ಟು ಜಯಂತ್ ಮಟ್ಟನ್ನಾಗೆ ಎಸ್ಐಟಿ ಡ್ರಿಲ್. ಕಾನೂನಿನ ಅರಿವಿಲ್ಲದೆ ಕೆಲವು ತಪ್ಪು ಮಾಡಿದ್ರ ಟಿ ಜಯಂತ್. ಬುರುಡೆ ಗ್ಯಾಂಗ್ ಅರೆಸ್ಟ್ ಆಗತ್ತಾ? ಎಸ್ಐಟಿ ಮುಂದಿನ ನಡೆ ಏನು? ಸಾಕ್ಷಿಗಳನ್ನ ಮುಂದಿಟ್ಟುಕೊಂಡೇ ವಿಚಾರಣೆ ಮಾಡ್ತಾ ಇರೋ ಎಸ್ಐಟಿ ಷಡ್ಯಂತ್ರದಲ್ಲಿ ಯಾರ ಪಾತ್ರ ಏನಾಗಿತ್ತು, ಯಾರು ಏನೆಲ್ಲ ಮಾಡಿದ್ರು ಅನ್ನೋದನ್ನ ಅವರ ಬಾಯಿಂದಲೇ ಹೇಳಿಸೋ ಕೆಲಸ ಮಾಡ್ತಾ ಇದೆ. ಯೂಟ್ಯೂಬರ್ಗಳಾದ ಅಭಿಷೇಕ್, ಕೇರಳದ ಮನಾಫ್ ಅವರನ್ನು ವಿಚಾರಣೆ ಮಾಡಿದ್ದು ಸದ್ಯಕ್ಕೆ ಅವರಿಗೆ ರಿಲೀಫ್ ಕೊಟ್ಟಿದೆ. ಕರೆದಾಗ ಬನ್ನಿ ಅಂತ ಹೇಳಿ ಕಳಿಸಿದೆ. ಈ ಪ್ರಕರಣದಲ್ಲಿ ಯೂಟ್ಯೂಬರ್ಗಳು ಸುಳ್ಳನ್ನೇ ಸತ್ಯ ಅಂತ ನಂಬಿ ವ್ಯೂಸ್ಗಾಗಿ ತಪ್ಪು ಮಾಡಿದ್ರು. ಹಾಗಾಗಿ ಅವರ ನೇರ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗಿದೆ. ಆದರೆ ಇಡೀ ಪ್ರಕರಣದಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸಿದ್ರೋ ಅವರನ್ನ ಮಾತ್ರ ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಎಸ್ಐಟಿ ಲಾಕ್ ಮಾಡೋದಕ್ಕೆ ಮುಂದಾಗಿದೆ. ಈವರೆಗಿನ ಎಸ್ಐಟಿ ತನಿಖೆಯಲ್ಲಿ ಬುರುಡೆ ಪ್ರಕರಣದ ಪ್ರಮುಖ ವ್ಯಕ್ತಿಗಳು ಟಿ ಜಯಂತ್ ಮತ್ತು ಗಿರೀಶ್ ಮಠನವರ್ ಅನ್ನೋದು ಗೊತ್ತಾಗಿದೆ. ಆರಂಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮುಖ್ಯ ಪಾತ್ರಧಾರಿ ಅಂತ ಎಲ್ಲರೂ ಅಂದುಕೊಂಡಿದ್ರು ಸಹ ಈಗ ಅವರ ಪಾತ್ರ ಅಷ್ಟಾಗಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಅವರು ಧರ್ಮಸ್ಥಳ ವಿರುದ್ಧ ನಿಂತಿದ್ದವರಿಗೆಲ್ಲ ತಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ರು. ಅದನ್ನ ಈಗಾಗಲೇ ಅವರು ಎಸ್ಐಟಿ ಮುಂದೆ ಹೇಳಿ ಹೋಗಿದ್ದಾರೆ. ತನಿಖೆಯಲ್ಲೂ ಅವರ ಪಾತ್ರದ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿಲ್ಲ. ಆದರೆ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಾಗಿನಿಂದ ಹಿಡಿದು ಬಂಗ್ಲೆಗುಡ್ಡೆಯಲ್ಲಿ ಬುರುಡೆಯನ್ನ ತಂದಾಗಿಂದ, ಅದನ್ನ ದೆಹಲಿ, ಕೇರಳ ಅಂತ ಸುತ್ತಾಡಿಸಿದಾಗಿನಿಂದ ಬುರುಡೆ ಜೊತೆಯಲ್ಲಿ ಇದ್ದವರು ಜಯಂತ್ ಮತ್ತು ಮಟ್ಟನ್ನ ಅನ್ನೋದು ಗೊತ್ತಾಗಿದೆ. ಎಲ್ಲದಕ್ಕೂ ಈಗ ಎಸ್ಐಟಿಗೆ ಸಾಕ್ಷಿಗಳು ಸಿಕ್ಕಿದೆಯಂತೆ. ಅದಕ್ಕೆ ಈಗ ಕಳೆದ 1 ವಾರದಿಂದ ನಿರಂತರವಾಗಿ ಮಟ್ಟನ್ನ ಹಾಗೂ ಜಯಂತ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸದ್ಯ ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಫೋಕಸ್ ಆಗ್ತಾ ಇರೋದು 3 ಮಾತ್ರ: ಟಿ ಜಯಂತ್, ಗಿರೀಶ್ ಮಠನವರ್ ಮತ್ತು ವಿಠಲ್ ಗೌಡ. ಈ 3 ಇಡೀ ಪ್ರಕರಣದ ಸೂತ್ರಧಾರಿಗಳು ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳು ಸಿಕ್ಕೇ ಸಿಗುತ್ತೆ. ಹಾಗೇನಾದರೂ ಸಿಕ್ಕಿದ್ರೆ ಈ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಅನಂತರ ನಾವು ಆಚೆ ಬಂದು ನಾವೇ ಈ ರಹಸ್ಯಗಳನ್ನೆಲ್ಲ ಭೇದಿಸಿದ್ದು ಅಂತ ಹೇಳಬಹುದು ಅಂತ ಇವರು ಲೆಕ್ಕಾಚಾರ ಮಾಡಿದ್ರು. ಧರ್ಮಸ್ಥಳ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲು ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ರು. ಯೂಟ್ಯೂಬರ್ಗಳ ಭೇಟಿ, ಚಿನ್ನಯ್ಯನ ಸಂದರ್ಶನ, ಲಾಯರ್ಗಳ ಸಂಪರ್ಕ, ರಾಜಕಾರಣಿಗಳು, ಸ್ವಾಮೀಜಿಗಳ ಸಂಪರ್ಕ ಎಲ್ಲವನ್ನ ಮಾಡಿದ್ರು. ವಿಶೇಷವಾಗಿರಲಿ ಅಂತ ತಮ್ಮೊಂದಿಗೆ ಬುರುಡೆಯನ್ನೂ ಇಟ್ಕೊಂಡು ಓಡಾಡಿದ್ರು. ಈಗ ಅದೆಲ್ಲದಕ್ಕೂ ಎಸ್ಐಟಿ ಸಾಕ್ಷಿಗಳನ್ನ ಕಲೆ ಹಾಕಿದೆಯಂತೆ. ಸಾಕ್ಷಿಗಳನ್ನ ಮುಂದಿಟ್ಕೊಂಡೆ ವಿಚಾರಣೆಯನ್ನ ಮಾಡ್ತಾ ಇದೆಯಂತೆ. ಮತ್ತೆ ವಿಚಾರಣೆಗೆ ಹಾಜರಾದ ಟಿ ಜಯಂತ್, ಗಿರೀಶ್ ಮಠನವರ್. ಅರಿವಿಲ್ಲದೆ ತಪ್ಪು ಮಾಡಿದ್ದೇವೆ, ನಿಜ ಒಪ್ಪಿಕೊಂಡ್ರ ಟಿ ಜಯಂತ್. ಅದೇನೋ ಹೇಳ್ತಾರಲ್ಲ, ಅವರು ಚಾಪೆ ಕೆಳಗೆ ನುಗ್ಗಿದ್ರೆ ಇವರು ರಂಗೋಲಿ ಕೆಳಗೆ ನುಗ್ಗಿದ್ರು ಅಂತ ಆ ರೀತಿ ಮಾಡಿದೆ ಎಸ್ಐಟಿ. ಧರ್ಮಸ್ಥಳ ಪ್ರಕರಣದಲ್ಲಿ ಟಿ ಜಯಂತ್ ಮಟ್ಟನ್ನ ಹಿಂದೆ ನಿಂತು ಮುಂದೆ ಚಿನ್ನಯ್ಯ, ಸುಜಾತ ಭಟ್ ಅವರನ್ನ ಬಿಟ್ಟಿದ್ರು. ಎಲ್ಲೂ ಸಹ ತಮ್ಮ ಹೆಸರು ಆಚೆ ಬರದಂತೆ ನೋಡಿಕೊಂಡಿದ್ರು. ಆದರೆ ಸಮಾಧಿ ಶೋಧದ ಜೊತೆಗೆ ಪ್ರಕರಣದ ಮೂಲಕ ಕೈ ಹಾಕಿದ ಎಸ್ಐಟಿ ಈ ಪ್ರಕರಣಕ್ಕೆ ಚಿನ್ನಯ್ಯ ಬಂದಿದ್ದು ಹೇಗೆ, ಆತನನ್ನ ಕರೆದುಕೊಂಡು ಬಂದಿದ್ದು ಯಾರು, ಆತನ ಕೈಗೆ ಬುರುಡೆ ಕೊಟ್ಟಿದ್ಯಾರು ಅಂತ ತನಿಖೆ ಮಾಡಿತ್ತು. ಈ ವೇಳೆ ಕೆಲವೊಂದು ಸ್ಫೋಟಕ ಸಾಕ್ಷಿಗಳು ಪತ್ತೆಯಾಗಿದ್ದವು. ಈಗ ಆ ಸಾಕ್ಷಿಗಳನ್ನ ಇಟ್ಕೊಂಡೆ ಎಸ್ಐಟಿ ಸೂತ್ರಧಾರಿಗಳು ಎನಿಸಿಕೊಂಡವರಿಗೆ ಡ್ರಿಲ್ ಮಾಡ್ತಾ ಇದೆಯಂತೆ. ದಿನಕ್ಕೊಂದು ಸ್ಥಳ ತೋರಿಸಿ ಇಲ್ಲಿ 10 ಶವ, ಅಲ್ಲಿ 20 ಶವಗಳು ಅಂತ ಇದ್ದ ಚಿನ್ನಯ್ಯ ಕೊನೆಗೆ ಎಸ್ಐಟಿ ವಿಚಾರಣೆ ಮಾಡಿದಾಗ ಬಾಯ್ಬಿಟ್ಟಿದ್ದ. ಚಿನ್ನಯ್ಯನಿಗೂ ಸಾಕ್ಷ್ಯಗಳನ್ನ ತೋರಿಸಿಯೇ ಎಸ್ಐಟಿ ಬಾಯ್ಬಿಡಿಸಿತ್ತು. ಸತ್ಯವನ್ನೆಲ್ಲ ಒಪ್ಪಿಕೊಳ್ಳುವಂತೆ ಮಾಡಿತ್ತು. ಆಗಲೇ ಗೊತ್ತಾಗಿದ್ದು ಈ ಪ್ರಕರಣದಲ್ಲಿ ಚಿನ್ನಯ್ಯ ಪಾತ್ರಧಾರಿ ಮಾತ್ರ. ಆತನನ್ನ ಮುಂದೆ ಬಿಟ್ಟು ಹಿಂದೆ ಆಟ ಆಡಿದ್ದು, ಇಡೀ ಪ್ರಕರಣವನ್ನ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದು ಇದೇ ಜಯಂತ್ ಮತ್ತು ಮಠನವರ್ ಅನ್ನೋದು ಗೊತ್ತಾಗಿತ್ತು. ಅದಕ್ಕೆ ಈಗ ಎಲ್ಲರನ್ನ ಬಿಟ್ಟು ಮಟ್ಟನ್ನ ಮತ್ತು ಜಯಂತ್ರನ್ನ ಹಿಡಿದುಕೊಂಡಿರೋ ಎಸ್ಐಟಿ ಪ್ರತಿನಿತ್ಯ ವಿಚಾರಣೆ ಮಾಡ್ತಾ ಇದೆ. ಸಾಕ್ಷಿಗಳನ್ನ ಅವರ ಮುಂದೆ ಇಟ್ಟು ವಿಚಾರಣೆ ಮಾಡ್ತಾ ಇದ್ದು, ಇದರಿಂದ ಸುಳ್ಳು ಹೇಳೋದಕ್ಕೆ ಆಗದೆ, ತಪ್ಪಿಸಿಕೊಳ್ಳೋದಕ್ಕೂ ಆಗದೆ ಜಯಂತ್ ಮತ್ತು ಮಟ್ಟನ್ನ ಕಷ್ಟಪಡ್ತಾ ಇದ್ದಾರಂತೆ.
ಎಲ್ಲವೂ ಆಲ್ರೆಡಿ ಎಸ್ಐಟಿಗೆ ಗೊತ್ತಾಗಿದೆ. ಇವರ ಪಾತ್ರದ ಬಗ್ಗೆ ಅದಾಗಲೇ ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ. ಇನ್ನು ಚಿನ್ನಯ್ಯ, ಸುಜಾತ ಭಟ್ ಹೇಳಿರೋ ಇವರ ಪಾತ್ರದ ಬಗ್ಗೆ ಹೇಳಿರೋ ವಿಡಿಯೋ ರೆಕಾರ್ಡ್ ಸಹ ಇದೆ. ಹಾಗಾಗಿ ತಪ್ಪಿಸಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡಿರೋ ಜಯಂತ್ ಎಸ್ಐಟಿ ಮುಂದೆ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾರಂತೆ. ಹೌದು, ಕಾನೂನಿನ ಅರಿವು ಇಲ್ಲದೆ ಕೆಲವೊಂದು ತಪ್ಪುಗಳು ಆಗಿದೆ, ಅದಕ್ಕೆಲ್ಲ ಶಿಕ್ಷೆ ಅನುಭವಿಸಲು ಸಿದ್ಧ ಅಂತ ಹೇಳಿದ್ದಾರೆ. ಸರ್, ಕಾನೂನು ಅರಿವಿಲ್ಲದ ಏನೋ ನಾವು ತಪ್ಪು ಮಾಡಿದರೆ ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್. ಜಯಂತ್ ಈಗ ಹೇಳಿದ್ದೆಲ್ಲ ತಮ್ಮ ಬಗ್ಗೆಯೇ ಅನ್ನೋ ಸಂಶಯ ಇದೆ. ಜಯಂತ್ ದೆಹಲಿಗೆ ಹೋಗಿದ್ದು ಸತ್ಯ, ಬುರ್ಡೆ ತಮ್ಮ ಜೊತೆ ಇಟ್ಕೊಂಡಿದ್ದು ಸತ್ಯ. ಅದನ್ನೆಲ್ಲ ಈಗಾಗಲೇ ಜಯಂತ್ ಒಪ್ಪಿಕೊಂಡಿದ್ರು. ಈಗ ಎಸ್ಐಟಿ ಅದಕ್ಕೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದೆ. ಹಾಗಾಗಿ ಜಯಂತ್ ಆಗಲಿ ಮಟ್ಟನವರಾಗಲಿ ಎಸ್ಐಟಿ ಮುಂದೆ ಸತ್ಯ ಬಿಟ್ಟು ಬೇರೆ ಏನು ಹೇಳೋದಕ್ಕಾಗ್ತಾ ಇಲ್ವಂತೆ. ಅದಕ್ಕೆ ಈಗ ಜಯಂತ್ ಆ ರೀತಿ ಹೇಳಿದ್ದಾರೆ. ಕಾನೂನು ಅರಿವಿಲ್ಲದೆ ಕೆಲವೊಂದು ತಪ್ಪು ಆಗಿದೆ, ಅದಕ್ಕೆ ಶಿಕ್ಷೆ ಅನುಭವಿಸಲು ಸಿದ್ಧ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಸೂತ್ರಧಾರಿಗಳು ತಪ್ಪು ಒಪ್ಪಿಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ.